ಸಾನ್ವಿ ಒಬ್ಬ ಸರಳ ಹುಡುಗಿ. ಬೆಂಗಳೂರಿನ ಒಂದು ಸಣ್ಣ ಅಪಾರ್ಟ್ಮೆಂಟ್ನಲ್ಲಿ ತನ್ನ ತಂದೆ ರಾಜೇಶ್ ಮತ್ತು ಶೈಲಜರೊಂದಿಗೆ ವಾಸಿಸುತ್ತಿದ್ದಳು. ಆಕೆ ಕಾಲೇಜಿನಲ್ಲಿ ಫ್ಯಾಷನ್ ಡಿಸೈನಿಂಗ್ಗೆ ಓದುತ್ತಿದ್ದಳು. ತನ್ನ ಭವಿಷ್ಯದಲ್ಲಿ ದೊಡ್ಡ ಕನಸುಗಳನ್ನು ಕಾಣ್ತಾ ಇದ್ಳು. ಶೈಲಜ ಒಬ್ಬ ಸಾಮಾಜಿಕ ಮಹಿಳೆ, ಆಕರ್ಷವಾಗಿ ಕಾಣುತ್ತಿದ್ಲು. ಎಲ್ಲರ ಗಮನ ಕೂಡ ಸೆಳೀತಿದ್ಲು. ಮತ್ತೆ ಆ ರೀತಿಯಲ್ಲಿ ಮಾತಾಡ್ತಾ ಇದ್ಲು. ರಾಜೇಶ್ ಸರಳ ಸ್ವಭಾವನಾಗಿದ್ದ. ತನ್ನ ಕುಟುಂಬಕ್ಕಾಗಿ ದುಡಿಯುತ್ತಿದ್ದ. ಒಂದು ದಿನ ರಾಜೇಶ್ ಮನೆಗೆ ಬಂದು ಉತ್ಸಾಹದಿಂದ ಹೇಳಿದ, ಸಾನ್ವಿ, ನಿನಗೊಬ್ಬ ಒಳ್ಳೆ ಹುಡುಗ ಪ್ರಸ್ತಾಪ ಬಂದಿದೆ. ಆತನ ಹೆಸರು ಆದಿತ್ಯ. ಒಬ್ಬ ಯಶಸ್ವಿ ಉದ್ಯಮಿ. ಚೆನ್ನಾಗಿ ಕಾಣುತ್ತಾನೆ. ಸಾನ್ವಿ ಮೊದಲಿಗೆ ತಟಸ್ಥಳಾಗಿದ್ದಳು. ಆದರೆ ಶೈಲಜೆ ತಕ್ಷಣವೇ ಕುತೂಹಲದಿಂದ ಕೇಳಿದಳು, ಯಾರು ಆ ಹುಡುಗ? ಎಷ್ಟು ವಯಸ್ಸಾಗಿರ್ಬೋದು? ಫೋಟೋ ಇದೆಯಾ ನಿಮ್ಮ ಹತ್ರ? ಒಂದು ವಾರದ ನಂತರ ಆದಿತ್ಯ ತನ್ನ ಕಪ್ಪು SUVಯಲ್ಲಿ ಸಾನ್ವಿಯ ಮನೆಗೆ ಆಗಮಿಸಿದ. ಆತ ಉದ್ದವಾಗಿದ್ದ. ಕಣ್ಣುಗಳಲ್ಲಿ ಒಂದು ವಿಶೇಷ ಆಕರ್ಷಣೆ ಇತ್ತು. ಸಾನ್ವಿ ಆತನನ್ನು ಮೊದಲ ಬಾರಿಗೆ ನೋಡಿದಾಗ ಆಕೆಯ ಹೃದಯ ಒಂದು ಕ್ಷಣ ತಡವರಿಸಿತು. ಹಾಯ್, ನಾನು ಆದಿತ್ಯ ಎಂದು ಆತ ಮೃದುವಾಗಿ ಹೇಳಿದಾಗ ಸಾನ್ವಿ ನಾಚಿಕೊಂಡು ತಲೆ ತಗ್ಗಿಸಿದಳು. ಶೈಲಜಾ ಆತನನ್ನು ಒಳಗೆ ಕರೆದು ಬನ್ನಿ, ಕಾಫಿ ಕುಡೀರಿ ಎಂದು ಆತನ ಜೊತೆ ಮಾತಿಗೆ ಹೇಳಿದಳು. ಆದಿತ್ಯ ಶೈಲಜರನ್ನು ಗೌರವದಿಂದ ನೋಡಿ, ನಿಮ್ಮ ಮಗಳು ತುಂಬ ಸರಳವಾಗಿ ಕಾಣುತ್ತಾಳೆ. ಆಕೆಯ ಕಣ್ಣುಗಳಲ್ಲಿ ಒಂದು ಕನಸು ಇದೆ ಎಂದ. ಶೈಲಜೆ ಒಂದು ಕ್ಷಣ ಆತನ ಕಣ್ಣುಗಳಲ್ಲಿ ಮುಳುಗಿದಳು. ಆದರೆ ಆಕೆಯ ಮನಸ್ಸಿನಲ್ಲಿ ಬೇರೆಯೇ ಆಲೋಚನೆ ಶುರುವಾಯಿತು. ದಿನಗಳು ಕಳೆದಂತೆ ಸಾನ್ವಿ ಮತ್ತು ಆದಿತ್ಯ ಒಬ್ಬರನ್ನೊಬ್ಬರು ಚೆನ್ನಾಗಿ ತಿಳಿದುಕೊಳ್ಳತೊಡಗಿದರು. ಒಬ್ಬ ಸಂಜೆ ಒಂದು ದಿನ ಮಳೆ ಸುರಿಯುತ್ತಿದ್ದಾಗ ಆದಿತ್ಯ ಸಾನ್ವಿಯನ್ನು ಕಾಫಿ ಶಾಪ್ಗೆ ಕರೆದೊಯ್ದ. ನಿನಗೆ ಏನಾಗಬೇಕು ಎಂದು ಕನಸು ಕಾಣುತ್ತಿದೆಯೇ ಎಂದು ಕೇಳಿದಾಗ ಸಾನ್ವಿ ಉತ್ಸಾಹದಿಂದ ಹೇಳಿದಳು, ನಾನೊಂದು ದೊಡ್ಡ ಫ್ಯಾಷನ್ ಬ್ರ್ಯಾಂಡ್ ಆರಂಭಿಸಬೇಕು. ಜಗತ್ತಿನಾದ್ಯಂತ ನನ್ನ ಡಿಸೈನ್ಗಳು ಖ್ಯಾತನಾಗಬೇಕು. ಆದಿತ್ಯ ಆಕೆಯ ಮಾತುಗಳನ್ನು ಆಸಕ್ತಿಯಿಂದ ಕೇಳುತ್ತಿದ್ದ. ಆಕೆ ಕೈ ಹಿಡಿದು, ನಾನು ಆ ಕನಸುಗಳ ಜೊತೆ ಇರ್ತೀನಿ ಎಂದ. ಆ ಕ್ಷಣ ಸಾನ್ವಿಗೆ ಒಂದು ಕನಸಿನಂತೆ ಕಂಡಿತು. ಆದರೆ ಇದೇ ಸಮಯದಲ್ಲಿ ಶೈಲಜಾ ಆದಿತ್ಯನೊಂದಿಗೆ ಹೆಚ್ಚು ಸಮಯ ಕಳೆಯಲು ಆರಂಭಿಸಿದಳು. ಮದುವೆಗೆ ಒಂದು ಚೆನ್ನಾಗಿ ಪ್ಲ್ಯಾನ್ ಮಾಡಬೇಕು ಎಂದು ಆಕೆ ಆದಿತ್ಯನ ಜೊತೆ ಚರ್ಚಿಸುತ್ತಿದ್ದಳು. ಆದಿತ್ಯ ಆಕೆಯ ಉತ್ಸಾಹವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು, ನೀವು ತುಂಬ ಚೆನ್ನಾಗಿ ಎಲ್ಲವನ್ನು ನೋಡಿಕೊಳ್ಳುತ್ತಿದ್ದೀರಾ ಎಂದು ಮೆಚ್ಚಿದ. ಶೈಲಜಾ ಒಳಗೆ ಒಂದು ದೊಡ್ಡ ಯೋಚನೆ ರೂಪಿಸತೊಡಗಿದಳು. ಆಕೆ ಆದಿತ್ಯನಿಗೆ ಆಗಾಗ ಫೋನ್ ಮಾಡುತ್ತಿದ್ದಳು. ನೀವು ಒಮ್ಮೆ ಮನೆಗೆ ಬಂದು ಸಾನ್ವಿಗೆ ಆಶೀರ್ವಾದ ಮಾಡಿ ಎಂದು ಕರೆದೊಯ್ಯುತ್ತಿದ್ದಳು. ಆದಿತ್ಯಗೆ ಒಂದು ಸಾಮಾನ್ಯವೆನಿಸಿತು. ಆದರೆ ಶೈಲಜರ ಉದ್ದೇಶ ಬೇರೆ ಇತ್ತು. ಒಂದು ದಿನ ಶೈಲಜಾ ಆದಿತ್ಯನನ್ನು ಒಂಟಿಯಾಗಿ ಭೇಟಿಯಾಗಲು ಕರೆದಳು. ನಾನು ಸಾನ್ವಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಆಯ್ಕೆ ಮಾಡಬೇಕು, ನೀವು ಸಹಾಯ ಮಾಡ್ತೀರಾ ಎಂದು ಕೇಳಿದಳು. ಆದಿತ್ಯ ಸಂತೋಷದಿಂದ ಒಪ್ಪಿದ. ಅವರೊಟ್ಟಿಗೆ ಮಾಲ್ಗೆ ಹೋದರು. ಶೈಲಜಾ ಆತನ ಜೊತೆ ಹೆಚ್ಚು ಹತ್ತಿರವಾಗಿ ಮಾತನಾಡತೊಡಗಿದಳು. ನಿಮಗೆ ಸಾನ್ವಿ ಇಷ್ಟವಾಯಿತಾ? ಆಕೆ ಇನ್ನೂ ಚಿಕ್ಕ ಹುಡುಗಿ, ಸ್ವಲ್ಪ ತಾಳ್ಮೆ ಬೇಕು ಎಂದು ಆಕೆ ಆತನ ವಯಸ್ಸಿನಲ್ಲಿ ಗೊಂದಲ ಹುಟ್ಟಿಸಿದಳು. ಆದಿತ್ಯ ಗೊಂದಲಕ್ಕೊಳಗಾದ. ಆಕೆ ತುಂಬ ಒಳ್ಳೆಯವಳು. ನಾನು ಆಕೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತೇನೆ ಎಂದ. ಆ ರಾತ್ರಿ ಶೈಲಜಾ ಆದಿತ್ಯಗೆ ಒಂದು ಮೆಸೇಜ್ ಕಳಿಸಿದಳು. ನೀವು ತುಂಬ ವಿಶೇಷ ವ್ಯಕ್ತಿ. ಸಾನ್ವಿ ತುಂಬ ಲಕ್ಕಿ. ಆದಿತ್ಯ ಇದನ್ನು ಒಂದು ಸಾಮಾನ್ಯ ಮೆಚ್ಚುಗೆ ಎಂದು ತಿಳಿದು ಥ್ಯಾಂಕ್ ಯು ಎಂದು ಉತ್ತರಿಸಿದ. ಆದರೆ ಶೈಲಜಾ ಇದನ್ನು ಒಂದು ಅವಕಾಶವಾಗಿ ತೆಗೆದುಕೊಂಡಳು. ಆಕೆ ಆತನೊಂದಿಗೆ ರಹಸ್ಯವಾಗಿ ಚಾಟ್ ಮಾಡತೊಡಗಿದಳು. ಆತನ ಮನಸ್ಸನ್ನು ತನ್ನತ್ತ ಸೆಳೆಯುತ್ತಿದ್ದಳು ಪ್ರಯತ್ನಿಸುತ್ತಿದ್ದಳು. ಮದುವೆಯ ದಿನ ಸಮೀಪಿಸಿತು. ಸಾನ್ವಿ ತನ್ನ ಫ್ಯಾಷನ್ ಡಿಸೈನ್ಗೆ ಕೌಶಲ್ಯವನ್ನು ಬಳಸಿ ತನ್ನ ಮದುವೆಯ ಉಡುಗೆಯನ್ನು ಡಿಸೈನ್ ಮಾಡಿದಳು. ಆದಿ, ಇದು ನಿನಗೆ ಇಷ್ಟವಾಗುತ್ತಾ ಎಂದು ಆತನಿಗೆ ಫೋಟೋ ತೋರಿಸಿದಾಗ ಆತ ಆಕೆಯನ್ನು ಮೆಚ್ಚಿ, ನೀನು ತುಂಬ ಟ್ಯಾಲೆಂಟೆಡ್ ಎಂದ. ಸಾನ್ವಿ ಸಂತೋಷದಿಂದ ಮುಳುಗಿದಳು. ಆದರೆ ಶೈಲಜಾ ತನ್ನ ಯೋಜನೆಯನ್ನು ಮುಂದುವರಿಸಿದಳು. ಆಕೆ ಆದಿತ್ಯನಿಗೆ ಒಂದು ರಹಸ್ಯ ಪತ್ರ ಬರೆದಳು. ನಾನು ನಿನಗೊಂದು ದೊಡ್ಡ ರಹಸ್ಯ ಹೇಳಬೇಕು. ಮದುವೆಗೆ ಮೊದಲು ನನ್ನನ್ನು ಭೇಟಿಯಾಗು. ಆದಿತ್ಯ ಆ ಪತ್ರವನ್ನು ಓದಿ ಗೊಂದಲಕ್ಕೊಳಗಾದ. ಆತ ಶೈಲಜರನ್ನು ಭೇಟಿಯಾದಾಗ ಆಕೆ ಭಾವನಾತ್ಮಕವಾಗಿ ಹೇಳಿದಳು, ನಾನು ಜೀವನದಲ್ಲಿ ಒಂಟಿಯಾಗಿದ್ದೇನೆ. ನೀನೊಬ್ಬ ವಿಶೇಷ ವ್ಯಕ್ತಿ. ಸಾನ್ವಿ ಇನ್ನೂ ಚಿಕ್ಕವಳು, ಆದರೆ ನಾನು ನಿನ್ನನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ಆದರೆ ಆದಿತ್ಯ ಆಘಾತಕ್ಕೊಳಗಾದ. ಆದರೆ ಶೈಲಜರ ಕಣ್ಣೀರು ಆತನ ಮನಸ್ಸನ್ನು ಕರಗಿಸಿತು. ಮದುವೆಗೆ ಒಂದು ದಿನ ಮೊದಲು ಸಾನ್ವಿ ಮತ್ತು ಶೈಲಜಾ ಶಾಪಿಂಗ್ಗೆ ಹೋದರು. ಸಾನ್ವಿ ತನ್ನ ಮದುವೆಯ ಉಂಗುರವನ್ನು ಆಯ್ಕೆ ಮಾಡುತ್ತಿದ್ದಾಗ ಶೈಲಜಾ ಆದಿತ್ಯಗೆ ಫೋನ್ ಮಾಡಿ, ಈಗ ಬಾ, ನಾವು ಓಡಿ ಹೋಗಬಹುದು ಎಂದು ಹೇಳಿದಳು. ಆದಿತ್ಯ ಗೊಂದಲದಲ್ಲಿ ಒಪ್ಪಿಕೊಂಡ. ಆ ರಾತ್ರಿ ಆತ ಒಂದು ಕಾಗದ ಬರೆದು ಸಾನ್ವಿಯ ಮನೆಯಲ್ಲಿಟ್ಟ. ನನ್ನನ್ನು ಹುಡುಕಬೇಡಿ, ಕ್ಷಮಿಸಿ. ಮರುದಿನ ಬೆಳಿಗ್ಗೆ ಸಾನ್ವಿ ಆ ಕಾಗದವನ್ನು ಓದಿ ಆಘಾತಕ್ಕೊಳಗಾಗಿದ್ದಳು. ಶೈಲಜಾ ಮತ್ತು ಆದಿತ್ಯ ಓಡಿ ಹೋಗಿದ್ದರು. ಸಾನ್ವಿಯ ಕನಸುಗಳು ಒಡೆದು ಚೂರಾದವು. ಆಕೆ ತನ್ನ ತಂದೆಯ ತೋಳಿನಲ್ಲಿ ಅತ್ತಳು. ಅಪ್ಪ, ಏನಾಯಿತು? ನಾನೇನು ತಪ್ಪು ಮಾಡಿದೆ? ಸಾನ್ವಿ ತನ್ನ ಜೀವನವನ್ನು ಮರುನಿರ್ಮಾಣ ಮಾಡಲು ನಿರ್ಧರಿಸಿದಳು. ಆಕೆ ತನ್ನ ಫ್ಯಾಷನ್ ಡಿಸೈನಿಂಗ್ ಮೇಲೆ ಗಮನ ಕೇಂದ್ರಿಸಿದಳು. ಒಂದು ದಿನ ಆಕೆಯ ಕಾಲೇಜ್ ಸಹಪಾಠಿ ರಾಹುಲ್ ಆಕೆಯನ್ನು ಭೇಟಿಯಾದ. ಸಾನ್ವಿ, ನೀನು ತುಂಬ ಬಲಶಾಲಿ. ನಿನ್ನ ಕನಸುಗಳನ್ನು ಬಿಡಬೇಡ ಎಂದು ಆತ ಆಕೆಗೆ ಧೈರ್ಯ ತುಂಬಿದ. ರಾಹುಲ್ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ. ಸಾನ್ವಿಯನ್ನು ಗೌರವಿಸುತ್ತಿದ್ದ. ಇತ್ತ ಆದಿತ್ಯ ಮತ್ತು ಶೈಲಜಾ ಓಡಿ ಹೋಗಿದ್ದ ಊರಿನಲ್ಲಿ ತೊಂದರೆ ಎದುರಿಸತೊಡಗಿದರು.
ಶೈಲಜರ ಸ್ವಾರ್ಥಪರತೆ ಆದಿತ್ಯಗೆ ಕಾಣಿಸತೊಡಗಿತು. ನೀನು ಸಾನ್ವಿಯನ್ನು ಬಿಟ್ಟು ನನ್ನ ಜೊತೆ ಬಂದೆ, ಆದರೆ ನಿನಗೆ ಆಕೆಯೇ ಸರಿಯಾಗಿದ್ದಳು ಎಂದು ಶೈಲಜ ಒಮ್ಮ ಜಗಳದಲ್ಲಿ ಹೇಳಿದಳು. ಆದಿತ್ಯಗೆ ತನ್ನ ತಪ್ಪು ಅರಿವಾಯಿತು. ಒಂದು ದಿನ ಸಾನ್ವಿ ತನ್ನ ಫ್ಯಾಷನ್ ಶೋನಲ್ಲಿ ಯಶಸ್ಸು ಗಳಿಸಿದಳು. ಅಲ್ಲಿ ಆದಿತ್ಯ ಆಕೆಯನ್ನು ಭೇಟಿಯಾಗಲು ಬಂದ. ಸಾನ್ವಿ ಕ್ಷಮಿಸು, ನಾನು ತಪ್ಪು ಮಾಡಿದೆ ಎಂದು ಆತ ಕಣ್ಣೀರಿಡುತ್ತಾ ಹೇಳಿದ. ಆದರೆ ಸಾನ್ವಿ ಶಾಂತವಾಗಿ, ನೀನು ನನ್ನ ಜೀವನದೊಂದು ಪಾಠವಾಗಿದ್ದೆ, ಈಗ ನಾನು ಮುಂದೆ ಸಾಗಿದ್ದೇನೆ ಎಂದಳು. ರಾಹುಲ್ ಆಕೆಯ ಪಕ್ಕದಲ್ಲೇ ನಿಂತು ಆತನಿಗೆ ಒಂದು ಗಟ್ಟಿ ನೋಟ ಹಾಕಿದ. ಸಾನ್ವಿ ತನ್ನ ಫ್ಯಾಷನ್ ಬ್ರ್ಯಾಂಡ್ನೊಂದಿಗೆ ಯಶಸ್ವಿ ಶಿಖರ ಏರಿದಳು. ಆದಿತ್ಯ ಮತ್ತು ಸೋಲಜಿ ಪರಸ್ಪರ ಜಗಳದಲ್ಲಿ ತೊಡಗಿದರು. ಕತೆ ಒಂದು ಭಾವನಾತ್ಮಕ ಸಂದೇಶದೊಂದಿಗೆ ಮುಗಿಯಿತು. ಪ್ರೀತಿಯ ಬಲೆಯಲ್ಲಿ ಸಿಕ್ಕರೂ ಒಡೆದ ಹೃದಯವನ್ನು ಮತ್ತೆ ಒಡೆದ ಸಾಗಿಸಬಹುದು. ಸಾನ್ವಿಯ ಫ್ಯಾಷನ್ ಶೋ ಯಶಸ್ಸಿನ ಶಿಖರ ತಲುಪಿದ ನಂತರ ಆಕೆ ತನ್ನ ಜೀವನದಲ್ಲಿ ಹೊಸ ಆತ್ಮವಿಶ್ವಾಸವನ್ನು ಕಂಡುಕೊಂಡಿದ್ದಳು. ಆಕೆಯ ಬ್ರ್ಯಾಂಡ್ ಸಾನ್ವಿಯ ಸೀರೀಸ್ ದೇಶದಾದ್ಯಂತ ಖ್ಯಾತಿ ಪಡೆಯತೊಡಗಿತು. ರಾಹುಲ್ ಆಕೆಗೆ ಬೆಂಬಲವಾಗಿ ನಿಂತಿದ್ದ. ಒಂದು ದಿನ ರಾಹುಲ್ ಸಾನ್ವಿಗೆ ಹೇಳಿದ, ನಿನ್ನ ಯಶಸ್ಸು ಇಡೀ ಜಗತ್ತಿಗೆ ತಿಳಿಯಬೇಕು. ಲಂಡನ್ನಲ್ಲಿ ಒಂದು ಫ್ಯಾಷನ್ ವೀಕ್ ಇದೆ, ನೀನಲ್ಲಿ ಪಾಲ್ಗೊಳ್ಳಬೇಕು. ಸಾನ್ವಿಯ ಆಲೋಚನೆಯಲ್ಲಿ ಉತ್ಸಾಹಗೊಂಡಿದ್ದಳು. ಆದರೆ ಆಕೆಗೆ ತಿಳಿಯದ ಒಂದು ರಹಸ್ಯ ಆಕೆಯ ಜೀವನವನ್ನು ತಲೆಕೆಳಗಾಗಿಸಲು ಸಿದ್ಧವಾಗಿತ್ತು. ಇತ್ತ ಆದಿತ್ಯ ಮತ್ತು ಶೈಲಜಾ ತಮ್ಮ ಓಡಿ ಹೋಗುವಿಕೆಯ ಜೀವನದಲ್ಲಿ ಸಂಪೂರ್ಣವಾಗಿ ಒಡೆದಿದ್ದರು. ಶೈಲಜರ ಸ್ವಾರ್ಥ ಮತ್ತು ಆದಿತ್ಯನ ಗೊಂದಲದಿಂದಾಗಿ ಅವರ ಸಂಬಂಧ ಕುಸಿಯಿತು. ಒಂದು ದಿನ ಆದಿತ್ಯ ತನ್ನ ತಪ್ಪನ್ನು ಅರಿತು ಶೈಲಜರನ್ನು ಬಿಟ್ಟು ಒಂಟಿಯಾಗಿ ಬೆಂಗಳೂರಿಗೆ ಮರಳಿದ. ಆದರೆ ಆತನ ಮನಸ್ಸಿನಲ್ಲಿ ಸಾನ್ವಿಯ ನೆನಪು ಇನ್ನೂ ಜೀವಂತವಾಗಿತ್ತು. ಆತ ತನ್ನ ಜೀವನವನ್ನು ಮತ್ತೆ ಆರಂಭಿಸಲು ಒಂದು ಹೊಸ ಉದ್ಯಮ ಯೋಜನೆ ರೂಪಿಸತೊಡಗಿದ್ದ. ಸಾನ್ವಿ ಲಂಡನ್ ಫ್ಯಾಷನ್ಗೆ ವೀಕ್ಗೆ ಸಿದ್ಧತೆ ಆರಂಭಿಸಿದಳು. ಒಂದು ದಿನ ಆಕೆಯ ಮನೆಗೆ ಒಂದು ಅನಾಮಧೇಯ ಪತ್ರ ಬಂದಿತ್ತು. ಅದರಲ್ಲಿ ಬರೆದಿತ್ತು, ನೀನು ಯಶಸ್ಸು ಗಳಿಸಿದ್ದೀಯಾ, ಆದರೆ ನಿನ್ನ ಗತಕಾಲದ ರಹಸ್ಯ ಇನ್ನೂ ಜೀವಂತವಾಗಿದೆ. ಲಂಡನ್ಗೆ ಹೋಗುವ ಮೊದಲು ಸತ್ಯವನ್ನು ತಿಳಿ, ಇಲ್ಲದಿದ್ದರೆ ನೀನು ಎಂದಿಗೂ ಮುಕ್ತಳಾಗುವುದಿಲ್ಲ. ಪತ್ರದ ಕೆಳಗೆ ಯಾವುದೇ ಹೆಸರು ಇರಲಿಲ್ಲ, ಅದರ ಒಂದು ಸಣ್ಣ ಗುರುತು, ಒಂದು ಚಿಕ್ಕ ಹೃದಯ ಚಿತ್ರ ಇತ್ತು. ಸಾನ್ವಿಯು ಗೊಂದಲಕ್ಕೊಳಗಾಗಿದ್ದಳು. ಇದು ಯಾರು ಬರೆದಿರಬಹುದು? ಆದಿತ್ಯನ, ಅಮ್ಮನ ಎಂದು ಆಕೆ ಯೋಚಿಸಿದ್ದಳು. ರಾಹುಲ್ ಆ ಪತ್ರವನ್ನು ಓದಿ, ಇದು ಯಾರೂ ನಿನ್ನ ಗೊಂದಲಕ್ಕೀಡಿಸುವ ತಂತ್ರವಿರಬಹುದು, ಗಮನ ಕೊಡಬೇಡ ಎಂದು ಸಲಹೆ ನೀಡಿದ್ದ. ಆದರೆ ಸಾನ್ವಿಯ ಮನಸ್ಸು ಶಾಂತವಾಗಲಿಲ್ಲ. ಆ ರಾತ್ರಿ ಆಕೆಗೆ ಒಂದು ಕನಸು ಕಂಡಿತು. ಶೈಲಜಾ ಒಂದು ಕತ್ತಲ ಕೋಣೆಯಲ್ಲಿ ನಿಂತು ನೀನು ಎಂದಿಗೂ ಗೆಲ್ಲುವುದಿಲ್ಲ ಎಂದು ಕಿರುಚುತ್ತಿದ್ದಳು. ಸಾನ್ವಿ ಭಯದಿಂದ ಎದ್ದು ಕುಳಿತಳು. ಆಕೆ ತನ್ನ ಗತಕಾಲವನ್ನು ಎದುರಿಸದೆ ಮುಂದೆ ಸಾಗಲು ಸಾಧ್ಯವಿಲ್ಲ ಎಂದು ತೀರ್ಮಾನಿಸಿದಳು. ಬೆಂಗಳೂರಿನಲ್ಲಿ ಆದಿತ್ಯ ತನ್ನ ಹೊಸ ಉದ್ಯಮವನ್ನು ಆರಂಭಿಸಿದ್ದ. ಆತ ಒಂದು ಸಾವಯವ ಉತ್ಪನ್ನಗಳ ಕಂಪನಿ ತೆರೆದು ತನ್ನ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದ. ಒಂದು ದಿನ ಆತ ಸಾನ್ವಿಯ ಫ್ಯಾಷನ್ ಶೋ ಸುದ್ದಿಯನ್ನು ಪತ್ರಿಕೆಯಲ್ಲಿ ಓದಿದ. ಆತನ ಮನಸ್ಸಿನಲ್ಲಿ ಒಂದು ಆಲೋಚನೆ ಮೂಡಿತು. ಸಾನ್ವಿಗೆ ತನ್ನ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಕೇಳಬೇಕು. ಆದರೆ ಆತನಿಗೆ ಒಂದು ದೊಡ್ಡ ಆಘಾತ ಕಾದಿತ್ತು. ಆದಿತ್ಯ ಸಾನ್ವಿಯ ಮನೆಗೆ ಹೋದಾಗ ರಾಜೇಶ್ ಆತನನ್ನು ಗದರಿಸಿದ. ನೀನು ಇಲ್ಲಿ ಏನು ಮಾಡ್ತಿದ್ದೀಯಾ? ನನ್ನ ಮಗಳ ಜೀವನವನ್ನು ಹಾಳು ಮಾಡಿ ಈಗ ಮತ್ತೆ ಯಾಕೆ ಬಂದಿದ್ದೀಯಾ? ಆದಿತ್ಯ ತಲೆ ತೆಗೆಸಿ, ನಾನು ಕ್ಷಮೆ ಕೇಳಲು ಬಂದಿದ್ದೇನೆ. ಶೈಲಜಾ ನನ್ನನ್ನು ತಪ್ಪು ದಾರಿಗೆ ಎಳೆದಳು ಎಂದ. ರಾಜೇಶ್ ಆಘಾತಕ್ಕೊಳಗಾಗಿ, ಶೈಲಜಾ ಎಲ್ಲಿದ್ದಾಳೆ ಗೊತ್ತಾ? ಆದಿತ್ಯ ತಲೆ ಎತ್ತದ. ನಾನು ಆಕೆಯನ್ನು ಬಿಟ್ಟು ಬಂದಿದ್ದೇನೆ. ಆಕೆ ಎಲ್ಲಿದ್ದಾಳೆ ಎಂದು ನನಗೆ ಗೊತ್ತಿಲ್ಲ ಎಂದ. ಆದರೆ ಸತ್ಯ ಬೇರೆ ಇತ್ತು. ಶೈಲಜಾ ಬೆಂಗಳೂರಿಗೆ ಮರಳಿದ್ದಳು. ಒಂದು ರಹಸ್ಯ ಯೋಜನೆಯಲ್ಲಿ ತೊಡಗಿದ್ದಳು. ಆಕೆ ಸಾನ್ವಿಯ ಯಶಸ್ಸನ್ನು ಓರೆಗಣ್ಣಿನಿಂದ ನೋಡುತ್ತಿದ್ದಳು. ಆಕೆಯನ್ನು ಕೆಳಗಿಳಿಸಲು ಒಂದು ದೊಡ್ಡ ಸಂಚು ರೂಪಿಸುತ್ತಿದ್ದಳು. ಸಾನ್ವಿ ಲಂಡನ್ಗೆ ತಲುಪಿದಳು. ಆಕೆಯ ಫ್ಯಾಷನ್ ಶೋಗೆ ದೊಡ್ಡ ಮನ್ನಣೆ ಸಿಗುತ್ತಿತ್ತು. ರಾಹುಲ್ ಆಕೆಯ ಜೊತೆಗಿದ್ದು ಎಲ್ಲವನ್ನು ಸಂತೋಷದಿಂದ ಆನಂದಿಸುತ್ತಿದ್ದ. ಆದರೆ ಶೋನ ಮೊದಲ ದಿನ ಆಕೆಗೆ ಒಂದು ಆಘಾತ ಎದುರಾಯಿತು. ಆಕೆಯ ಡಿಸೈನ್ಗಳಲ್ಲಿ ಕೆಲವು ಚೀಟಿಗಳಾಗಿ ಕಾಣಿಸಿದವು. ಯಾರೋ ಆಕೆಯ ಸಂಗ್ರಹವನ್ನು ಉದ್ದೇಶಪೂರ್ವಕವಾಗಿ ಹಾಳು ಮಾಡಿದ್ದರು. ಸಾನ್ವಿ ಗಾಬರಿಯಾದಳು. ಇದು ಯಾರು ಮಾಡಿದ್ದು? ನನ್ನ ಶತ್ರು ಯಾರು ಎಂದು ಆಕೆ ರಾಹುಲ್ಗೆ ಕೇಳಿದಳು. ರಾಹುಲ್ ತಕ್ಷಣವೇ ಆಕೆಯ ತಂಡವನ್ನು ಪರಿಶೀಲಿಸಿದ. ಆದರೆ ಯಾವುದೇ ಸುಳಿವು ಸಿಗಲಿಲ್ಲ. ಆ ರಾತ್ರಿ ಸಾನ್ವಿಯ ಹೋಟೆಲ್ ಕೊಠಡಿ ಮತ್ತೊಂದು ಪತ್ರ ಬಂದಿತ್ತು. ನೀನು ಎಷ್ಟು ಏರಿದರೂ ನಾನು ನಿನ್ನನ್ನು ಕೆಳಗಿಳಿಸುತ್ತೇನೆ. ಇದು ಪ್ರಾರಂಭವಷ್ಟೇ. ಈ ಬಾರಿ ಪತ್ರದಲ್ಲಿ ಒಂದು ಸಣ್ಣ ಚಾಕು ಚಿತ್ರವಿತ್ತು. ಸಾನ್ವಿ ಭಯಗೊಂಡಳು. ಆದರೆ ಆಕೆ ತನ್ನ ಶೋವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದಳು ನಿರ್ಧರಿಸಿದಳು. ಶೈಲಜಾ ಲಂಡನ್ಗೆ ತಲುಪಿದ್ದಳು. ಆಕೆ ಒಬ್ಬ ಹಳೆಯ ಗೆಳೆಯನ ಸಹಾಯದಿಂದ ಸಾನ್ವಿಯ ಶೋವನ್ನು ಹಾಳು ಮಾಡಲು ಯೋಚನೆ ರೂಪಿಸಿದಳು. ನನ್ನ ಮಗಳು ನನ್ನನ್ನು ಮೀರಿಸಲು ಸಾಧ್ಯವಿಲ್ಲ ಎಂದು ಆಕೆ ತನ್ನ ಗೆಳೆಯನಿಗೆ ಹೇಳಿದಳು. ಆದರೆ ಆಕೆ ತಿಳಿಯದ ಒಂದು ಸತ್ಯವಿತ್ತು. ಆದಿತ್ಯ ಆಕೆಯ ಯೋಜನೆಯನ್ನು ತಿಳಿದು ಸಾನ್ವಿಯನ್ನು ರಕ್ಷಿಸಲು ಲಂಡನ್ಗೆ ಬಂದಿದ್ದ. ಆದಿತ್ಯ ಸಾನ್ವಿಯನ್ನು ಭೇಟಿಯಾಗಿ, ನಿನ್ನ ತಾಯಿ ಇಲ್ಲಿದ್ದಾಳೆ, ಆಕೆ ನಿನಗೆ ಆಪತ್ತು ತರುತ್ತಿದ್ದಾಳೆ ಎಂದು ಎಚ್ಚರಿಸಿದ. ಸಾನ್ವಿ ಆಘಾತಕ್ಕೊಳಗಾಗಿ, ಅಮ್ಮ ಇಲ್ಲಿ ಯಾಕೆ ಬಂದಿದ್ದಾಳೆ? ಆಕೆಗೆ ನನ್ನ ಯಶಸ್ಸನ್ನು ಏಕೆ ಸಿಗಿಸಲಾಗುತ್ತಿಲ್ಲ ಎಂದು ಆಕೆ ಅತ್ತಳು.
ಆದಿತ್ಯ ತನ್ನ ತಪ್ಪನ್ನು ಒಪ್ಪಿಕೊಂಡು ನಾನು ಆಕೆಗೆ ಬಲೆಗೆ ಸಿಕ್ಕಿದೆ, ಆದರೆ ಈಗ ನಿನ್ನನ್ನು ರಕ್ಷಿಸುವುದು ನನ್ನ ಜವಾಬ್ದಾರಿ ಎಂದ. ಫ್ಯಾಷನ್ ವೀಕ್ನ ಕೊನೆಯ ದಿನ ಸಾನ್ವಿ ತನ್ನ ಶೋವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತಿದ್ದಳು. ಆದರೆ ಶೋ ಮುಗಿದ ತಕ್ಷಣ ಶೈಲಜಾ ಆಕೆಯ ಮುಂದೆ ಬಂದು ನಿಂತಳು. ನೀನು ಗೆದ್ದೆ ಎಂದು ಭಾವಿಸಿದೀಯಾ? ನಾನಿನ್ನೂ ಇಲ್ಲಿದ್ದೇನೆ ಎಂದು ಆಕೆ ಕಿರುಚಿದಳು. ಸಾನ್ವಿ ಶಾಂತವಾಗಿ, ಅಮ್ಮ, ನೀನು ನನ್ನ ಜೀವನವನ್ನು ಒಮ್ಮೆ ಹಾಳು ಮಾಡಿದೆ. ಈಗ ನಾನು ಹೊಡೆದು ಮತ್ತೆ ಎದ್ದಿದ್ದೇನೆ. ನಿನಗೇನು ಬೇಕು ಎಂದು ಕೇಳಿದಾಗ ಶೈಲಜಾ ನನ್ನ ರಹಸ್ಯವನ್ನು ಬಯಲಿಗೆಳೆದಳು. ನಾನು ಆದಿತ್ಯನನ್ನು ಪ್ರೀತಿಸಿದ್ದೆ, ಆದರೆ ಆತ ನಿನ್ನನ್ನು ಬಿಟ್ಟು ಹೋಗಲಿಲ್ಲ. ನಿನ್ನ ಯಶಸ್ಸು ನನ್ನ ಸೋಲಾಗಿ ಕಾಣುತ್ತಿದೆ ಎಂದು ಆಕೆ ಒಪ್ಪಿಕೊಂಡಿದ್ದಳು. ಆದಿತ್ಯ ಮುಂದೆ ಬಂದು, ಶೈಲಜಾ, ಸಾನ್ವಿಯನ್ನು ಬಿಡು. ನಾನು ನಿನ್ನ ಜೊತೆ ಓಡಿ ಹೋದದ್ದು ದೊಡ್ಡ ತಪ್ಪು ಎಂದ. ಆ ಕ್ಷಣದಲ್ಲಿ ಶೈಲಜರ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ಆಕೆ ತನ್ನ ಸೋಲನ್ನು ಒಪ್ಪಿಕೊಂಡು ತಲೆ ತಗ್ಗಿಸಿದಳು. ಸಾನ್ವಿ ಲಂಡನ್ನಲ್ಲಿ ತನ್ನ ಶೋವನ್ನು ಯಶಸ್ವಿಯಾಗಿ ಮುಗಿಸಿ ಭಾರತಕ್ಕೆ ಮರಳಿದಳು. ರಾಹುಲ್ ಆಕೆಗೆ ಪ್ರೀತಿಯನ್ನು ಒಪ್ಪಿಕೊಂಡು, ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ಎಂದ. ಸಾನ್ವಿ ಕೂಡ ಒಪ್ಪಿಕೊಂಡು ತನ್ನ ಹೊಸ ಜೀವನವನ್ನು ಆರಂಭಿಸಿದಳು. ಆದಿತ್ಯ ತನ್ನ ಉದ್ಯಮದಲ್ಲಿ ಯಶಸ್ಸು ಗಳಿಸಿ ಸಾನ್ವಿಗೆ ಒಂದು ಗೌರವದ ಸ್ಥಾನವನ್ನು ಕೊಟ್ಟು ಶೈಲಜಾ ತನ್ನ ತಪ್ಪನ್ನು ಅರಿತು ಒಂಟಿಯಾಗಿ ಜೀವನ ಸಾಗಿಸತೊಡಗಿದಳು. ಶೈಲಜಾ ಗತಕಾಲದ ಪ್ರಲಯಲ್ಲಿ ಸಿಕ್ಕರೂ ಧೈರ್ಯ ಮತ್ತು ಪ್ರೀತಿಯಿಂದ ಮತ್ತೊಮ್ಮೆ ಎದ್ದು ನಿಲ್ಲಬಹುದೆಂದು ಈ ಸ್ಟೋರಿಯಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.